ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ನಿಮಗೆ ಆರ್ ಅಶೋಕ್ ಯಾರಂತ ಹೇಳಬೇಕಾಗಿಲ್ಲ. ವಿರೋಧ ಪಕ್ಷದ ನಾಯಕರು, ವಿಧಾನಸಭೆಯದ್ದು. ಅವರದಂಥವರು ಈ ಸರ್ಕಾರದ ಮೇಲೆ, ಇವತ್ತಿನ ಆಡಳಿತಗಾರರ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ನೇರಾನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಮಾಡೋದು ಅವ್ರ ಕೆಲಸನೂ ಹೌದು, ಜೊತೆಗೆ ಸರ್ಕಾರವನ್ನು ಎಚ್ಚರ ನಿಲ್ಲಿಸೋದಕ್ಕೆ ಒಬ್ಬ ವ್ಯಕ್ತಿನೂ ಹೌದು ಅನ್ನೋದು ಅಷ್ಟ ಸತ್ಯದ. ಅವರು ಮಾತಾಡಿದಂಥ ಎಚ್ಚರಿಸಿದಂಥ ವಾಕ್ಯ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಒಂದಿಷ್ಟು ಏನಪ್ಪ ಅಂದ್ರೆ ಚರ್ಚಾ ವಿಷಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆ ವಿಷಯಲ್ಲೇ ಅವರು ಮಾತಾಡಿದ ಮಾತುಗಳನ್ನು ಸ್ವಲ್ಪ ಗಮನ ಹರಿಸಿ ನೋಡಬೇಕಾಗಿದೆ. ಮೊದಲನೇದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಆಡಳಿತ ಮೇಲೆ ಹಿಡಿತವಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆಡಳಿತ ಮೇಲೆ ಹಿಡಿತಿಲ್ಲಪ್ಪ. ಯಾವ ದೃಷ್ಟಿಯಿಂದ ಹೇಳಿದ್ದಾರೆ ಅವರು ಅಂದರೆ, ಇಲ್ಲಿ ಮೇಲ್ಮೇಲೆ ಯಾರೋ ಶಾಸಕರು ಮತ್ತಾರೋ ಏನೋ ಮಾತಾಡೋದು, ಜೊತೆಗೆ ನಮ್ಮ ದೆಹಲಿಯ ಪ್ರತಿನಿಧಿ ಬರೋದು, ಅವರೊಂದಿಷ್ಟು ಏನೋ ಶಾಸಕರ ಜೊತೆಗೆ ಮಾತಾಡೋದು, ಮುಂದೆ ಆನಂತರ ಹಿಂಗೆ ಒಂದಕ್ಕೊಂದು ಮಾತುಗಳನ್ನು ತೊಗೊಂಡು ಆಡಳಿತದಲ್ಲಿ ಹಿಡಿತಿಲ್ಲಪ್ಪ, ಎಲ್ಲ ಇನ್ನೊಬ್ಬರ ಮಾತು ಕೇಳುವಂಥದ್ದು ಅನ್ನುವಂಥ ಮಾತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಆರ್ ಅಶೋಕ್ ಅವರು ಹಿಡಿತ ಇಲ್ಲ ಅಂತ. ಅದ್ರ ಜೊತೆಗೆ ಮತ್ತು ಕುರ್ಚಿ ಕಚ್ಚಾಟದಿಂದ ಸ್ಟಾರ್ಟ್ ಆದರೆ ನಿಮಗೆ ಗೊತ್ತದ, ನಮಗೆ ಗೊತ್ತದ. DK ಶಿವಕುಮಾರ್ ಅವ್ರು ಬೆನ್ನು ಹತ್ತಿ ಬಿಟ್ಟಿದ್ದಾರೆ. ಜೊತೆಗೆ ಇಲ್ಲ ನಮಗೆ ಬೇಕೇ ಬೇಕಪ್ಪ ಅನ್ನುವಂಗಿದ್ದಾರೆ. ಆದರೆ ಅದಕ್ಕೇನೋ ಈಗ ಒಂದಿಷ್ಟು ಖಡಕ್ಕಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು, ಇಲ್ಲಪ್ಪ 5 ವರ್ಷ ನಾವು ಅದೇನು ಮಾತಿಲ್ಲ, ನಿಮಗೆ ಯಾವ ಶಾಸಕರ ಬೆಂಬಲವೂ ಇಲ್ಲ ಅನ್ನುವಂಗೆ ಮಾತಾಡಿಬಿಟ್ಟಿದ್ದಾರೆ. ಇನ್ನಾದರೂ ಇದು ಕಡಿಮೆ ಆಗ್ಬೋದಾ ಅನ್ನುವಂಥದ್ದು ಇನ್ನು ಮುಂದಿನ ದಿನದಲ್ಲಿ ನೋಡುವಂಥ ವಿಷಯ. ಆದರೆ ಆಡಳಿತ ಮೇಲೆ ಹಿಡಿತಿಲ್ಲ ಅನ್ನುವಂಥದ್ರಲ್ಲಿ ಒಂದು ಅರ್ಧ ಸತ್ಯ ಅರ್ಧ ಸುಳ್ಳುಗಳು ಇರ್ತಾವಿಲ್ಲ ಅಂತೆಲ್ಲ ಆರೋಪಣ ಮುಂದೆ ಸ್ವಲ್ಪ ಜೋರಾಗಿ ಆರೋಪ ಮಾಡಿದ್ದಾರೆ. ಯಾಕೆಂದರೆ ಆಡಳಿತ ಮೇಲೆ ಹಿಡಿತಿಲ್ಲ ಅನ್ನೋದು ಇಲ್ಲಿ ಈ ನಾಡಿನ ಭ್ರಷ್ಟ ಅಧಿಕಾರಿಗಳು ಇನ್ನುಳಿದವ್ರನ್ನೆಲ್ಲ ನೋಡಿದರೆ ಪ್ರತಿಯೊಂದು ಇಲಾಖೆಗೆ ಹೋಲಿಸಿದ ಭ್ರಷ್ಟಾಚಾರಗಳಿಂದ ಒಂದು ಆಫೀಸ್ ನಮಗೆ ಯಾವುದೂ ಸಿಗೋದಿಲ್ಲ ಅಂದಾಗ ಸಹಜದ ಸತ್ಯದ. ಹಾಗೆಂದೇಳಿ ಹಿಂದೆ BJP ಸರ್ಕಾರ ಇದ್ದಾಗ ಎಲ್ಲ ಪ್ರಾಮಾಣಿಕತೆಯೇನು ಅಂತ ಒಂದು ಪ್ರಶ್ನೆ ಹೇಳ್ತದಿಲ್ಲ. ಆ ಪ್ರಶ್ನೆಗೆ ನಮ್ಮ ಆರ್ ಅಶೋಕ್ ಅವರು ಉತ್ತರ ಕೊಡಬೇಕಾಗ್ತದೆ. ಯಾಕಂದರೆ ಭ್ರಷ್ಟಾಚಾರ ಇಂದು ನಿನ್ನೆ ಅದಲ್ಲ, ಇದು ಬಹುದಿನಗಳಿಂದ ಹೆಚ್ಚು ಕಡಿಮೆ ಇದು ಕಾಲಕ್ಕೆ ಇದ್ದಿದ್ದೇನೆ. ಆದರೆ ಇದು ಇತ್ತೀಚಿನ ದಿನಗಳಲ್ಲಿ ಅಂತ ಇದು